ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳು ಚಿಕ್ಕ ಮಗುವಾಗಿದ್ದಾಗ ನಾನೇ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಬಿಟ್ಟು ಬಂದೆ. ಈಗ ಅದೇ ಆಶ್ರಮಕ್ಕೆ ಹೋಗಿ ಕೇಳಿದಾಗ ಪೂರ್ಣಿನೇ ನನ್ನ ಮಗಳು ಅಂತ ಹೇಳಿದ್ರು. ಆಮೇಲೆ ಎಲ್ಲರ ಹತ್ರ ನಾನು ಮಾತಾಡಿ ಕನ್ಫರ್ಮ್ ಆದಮೇಲೆ ಈಗ ಹೇಳ್ತಾ ಇದ್ದೀನಿ, ಇವಳೇ ನನ್ನ ಮಗಳು. ನಮ್ಮಿಬ್ಬರಿಗೂ ಇವಳೇ ಮೊದಲನೇ ಮಗಳು, ನಾವು ಹೆತ್ತ ಮಗಳು. ಅದೇನಮ್ಮ ಏನ್ ನಿಮ್ ತಾತ ಹಂಗ ಮಾತಾಡೋದು? ಅವ್ರು ಆಡಿದ ಮಾತುಗಳು ಕೇಳಿ ನಡ್ಗೋಬಿಟ್ಟೆ ನಾನು. ಮಾವ, ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತೆ. ತಾತ ಏನೋ ಮಾತಾಡಿದ್ರು ಅದ್ ನಮ್ಗೆ ಹೇಳ್ತಿದಾರೆ ಅಂತ ಅನ್ಕೊಳ್ತಿದೀವಿ ನಾವು. ಅಲ್ವಾ ಮತ್ತೆ ತಪ್ಪು ಮಾಡಿದ ಮೇಲೆ ಎಲ್ರಿಗೂ ಹಾಗೆ ಭಾವನೆ ಬರೋದು. ಇಡೀ ಪ್ರಪಂಚದ ಜನ ನಮ್ಮನ್ನೇ ನೋಡ್ತಾ ಇದ್ದಾರೇನೋ ಅಂತ ಅನ್ಸತ್ತೆ. ಸದ್ಯ ಬದುಕೊಂಡ್ವಿ ನಾವು. ನಿಮ್ ತಾತ ಅವ್ರ ಡೆತ್ ಸರ್ಟಿಫಿಕೇಟ್ ನೋಡ್ಲಿಲ್ಲ. ಒಂದು ವೇಳೆ ಡೆತ್ ಸರ್ಟಿಫಿಕೇಟ್ ನ ಕೈಯಲ್ಲಿ ಇಟ್ಕೊಂಡು ಅಯ್ಯತ್ತೇರಿ ಇದೇನಿದು ನನ್ನ ಡೆತ್ ಸರ್ಟಿಫಿಕೇಟ್ ನನ್ನ ಕೈನಲ್ಲಿದೆ ಅಂತ ಗಾಬರಿ ಆಗಿ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವು ಪರದಾಡೋ ಪರಿಸ್ಥಿತಿ ಬಂದಿರೋದು. ಮಾವ, ನಾವ್ ಅನ್ಕೊಂಡಿರೋ ಕೆಲ್ಸಗಳೆಲ್ಲ ಕರೆಕ್ಟ್ ಆಗಿ ಆಗುತ್ತೆ ಅಲ್ವಾ? ಬದುಕಿರೋರ್ನೇ ಶಿವನ್ ಪಾದ ಸೇರ್ಸಿದ ಮೇಲೆ ಬೇರೆ ಕೆಲಸ ಆಗಲ್ವಾ ಸೊಸೆ ಮುದ್ದು? ನಡಿ ಹೋಗೋಣ. ನೀವಿಬ್ರು ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಪ್ಲಾನ್ ಮಾಡ್ತಾ ಇರೋ ಥರ ಇದೆ. ಪ್ಲಾನ್ ಮಾಡಲೇಬೇಕಲ್ಲಪ್ಪ. ಪ್ಲಾನ್ ಮಾಡೋದೆಲ್ಲ ನಮ್ಮ ಒಳ್ಳೇದಕ್ಕಲ್ವೇನೋ? ನಾವು ಬದುಕಬೇಕು ಅಂದ್ರೆ ಬದುಕಿರೋವರೆಗೂ ಪ್ಲಾನ್ ಮಾಡ್ತಾನೇ ಇರ್ಬೇಕು. ಆಯ್ತಾಯ್ತು, ಬದುಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೆ ಓಕೆ. ಆದ್ರೆ ಇನ್ನೊಬ್ರು ಬದುಕನ್ನ ಹಾಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೆ ನಾಟ್ ಓಕೆ. ಅದರಲ್ಲೂ ಈ ಮನೆಯವ್ರಿಗೆ ಕಿರುಕುಳ ಕೊಡೋಂಥ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೀವು ಮಾಡಿರೋ ಕೆಲಸಕ್ಕೆ ಈಗ ಅನುಭವಿಸ್ತಾ ಇರೋದೇ ಸಾಕು. ತಾತ ನಮ್ಮೆಲ್ರಿಗೂ ಆಶ್ರಯ ಕೊಟ್ಟಿದ್ದಾರೆ, ಅಂಥದ್ರಲ್ಲಿ ಅವ್ರ ನೆಮ್ಮದಿ ಹಾಳಾಗುವಂಥ ಕೆಲಸ ಯಾವತ್ತೂ ಮಾಡಬೇಡಿ. ಯಪ್ಪ, ಏನೋ ಮಗನೇ ಹೀಗೆ ಮಾತಾಡ್ತೀಯಾ? ಅಲ್ಲೋ, ನೀನ್ ಮಾತಾಡ್ತಿರೋದ್ ಕೇಳಿದ್ರೆ ಅಪ್ಪನಿಗಿಂತ ಆ ತಾತನ ಮೇಲೆ ಪ್ರೀತಿ ಜಾಸ್ತಿ ಇರೋ ಹಾಗಿದೆ. ರೀ, ಅವ್ರು ನನಗ್ ಮೊದ್ಲು ತಾತ, ಆಮೇಲೆ ನಿಮ್ಗೆ. ಅವ್ರಿಗೆ ತೊಂದ್ರೆ ಕೊಡಬಾರ್ದು ಅಂತ ನಾನ್ ನಿಮ್ಮ ಹತ್ರ ಹೇಳಿಸ್ಕೊಬೇಕಾ? ಅವ್ರನ್ನ ಖುಷಿಯಾಗಿರೋ ತರ ಹೇಗ್ ನಡ್ಕೊಳ್ಳೋದು ಅಂತ ನಾನು ಮಾವ ಡೀಪ್ ಡಿಸ್ಕಷನ್ ಮಾಡ್ತಿದ್ವಿ. ಆಯ್ತಾಯ್ತು, ಏನಾದರೂ ಮಾತಾಡ್ಕೊಳ್ಳಿ. ತಾತ ಎಷ್ಟೇ ಕೊಂಕ್ ಮಾತಾಡಿದ್ರು ಈ ಮನೇಲಿ ಉಳ್ಕೊಳ್ಳೋದಕ್ಕೆ, ಊಟ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅದನ್ನ ಮಾತ್ರ ಮರಿಬೇಡಿ. ಹೊಸ ಮುದ್ದು, ಈ ನನ್ನ ಮಗನ ಹತ್ರ ನಮ್ಮ ಮನಸ್ಸಿನ ಭಾವನೆಗಳನ್ನೆಲ್ಲ ಹೇಳ್ಕೊಂಡು ಅವನ ಸಪೋರ್ಟ್ ತಗೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೆ. ಇವನು ಆಡಿದ ಮಾತುಗಳನ್ನ ಕೇಳಿದ ಮೇಲೆ ಈ ನನ್ನ ಮಗನ ಹತ್ರ ಕೂಡ ಸೇರಿಸಬಾರ್ದು ಅನ್ನಿಸ್ಬಿಡ್ತು ನನಗೆ. ನಿಮ್ ಮಗನ್ ಬುದ್ಧಿ ನಿಮ್ಗೆ ಗೊತ್ತಲ್ಲ ಮಾವ. ಜೀವನದಲ್ಲೆಲ್ಲ ಒಳ್ಳೇದೇ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಪ್ಪಿ ತಪ್ಪಿನೂ ಒಂದೇ ಒಂದು ತಪ್ಪ ಹೆಜ್ಜೆನೂ ಇಡಲ್ಲ. ಹೌದು ಹೌದು ಹೌದು. ಮದ್ವೆ ಟೈಮಲ್ಲಿ ಇಟ್ಟನಲ್ಲ 7 ಹೆಜ್ಜೆ, ಅದು ಮಾತ್ರ ತಪ್ಪಿಟ್ಟಿದ್ದವನು, ಇನ್ಯಾವುದೂ ಅಲ್ಲ. ಹೋಗ್ಲಿ ಬಿಡು ಸೊಸೆ ಬುದ್ಧ, ಬೇಜಾರು ಮಾಡ್ಕೋಬೇಡ. ಇದನ್ನ ಹೆಂಗಾದ್ರೆ ಮೇಂಟೈನ್ ಮಾಡೋಣ. ನಾವು ಹೆತ್ತ ಮಗಳು ನಮಗೆ ಸಿಕ್ಕಿದ್ದು ಆಯಿತು, ಅವಳು ನಮ್ಮನ್ನು ಒಪ್ಕೊಂಡಿದ್ದು ಆಯಿತು. ಇದ್ರ ಮೇಲಿನ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಹರ್. ಓಕೆ, ಈ ಕ್ಷಣಕ್ಕೆ ನನಗೆ ಇದನ್ನು ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ನಾನು ಒಪ್ಕೊಳ್ಳೋದು ಮುಖ್ಯನೂ ಅಲ್ಲ. ಈ ವಿಷಯನ ಸಾಹೇಬ್ರು ಸ್ನೇಹಿತರು ತಿಳಿಸ್ತೀನಿ. ವನಜಾ ಅವ್ರ ತಂದೆ ತೀರ್ಕೊಳ್ಳೋದಕ್ಕೂ ಮೊದಲು ಅವ್ರ ಜೀವದ ಗೆಳೆಯನಿಗೆ ಈ ಜವಾಬ್ದಾರಿ ವಹಿಸಿದ್ರು. ಅವರೇ ಖುದ್ದಾಗಿ ಬಂದು ಈ ಹುಡುಗಿ ಹತ್ರ ಮಾತಾಡ್ತಾರೆ. ಅದಾದಮೇಲೆ
ಅವ್ರು ಒಪ್ಪಿಗೆ ಕೊಟ್ಟರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಏನು ಅಪ್ಪನ ಜೀವದ ಗೆಳೆಯನ? ಯಾರವರು? ಬರ್ತಾರಲ್ಲ, ನಿಮಗೆ ಗೊತ್ತಾಗತ್ತೆ. ಬರಲಿ, ಯಾರು ಬೇಕಾದ್ರೂ ಬರಲಿ, ಅವ್ರು ಎಲ್ರ ಮುಂದೆನೂ ಇವಳೇ ನನ್ನ ಮಗಳು ಅಂತ ಪ್ರೂವ್ ಮಾಡ್ತೀನಿ. ಸರಿ, ಹಾಗಾದರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ನಾನೇನು ಹೊರಡ್ತೀನಿ. ಅವ್ರು ಯಾರು? ನಾನು ನಿಮ್ಮ ಮಗಳು ಅನ್ನೋದಕ್ಕೆ ಅವ್ರಿಗೆ ಯಾಕೆ ಸಾಕ್ಷಿ ಬೇಕು? ಇಷ್ಟಕ್ಕೂ ನಾನು ನಿಮ್ಮ ಮಗಳು ಅನ್ನೋದನ್ನ ಅವ್ರು ಯಾಕೆ ನಂಬಬೇಕು? ಅದೆಲ್ಲ ಏನಿಲ್ಲಮ್ಮ. ಈ ಲಾಯರೇ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಾನೆ. ಅದು ನಿಮ್ಮ ತಾತ ನಿಮ್ಮ ಅಜ್ಜಿ ಒಡವೆ ಎಲ್ಲ ನಿನಗೆ ಬಿಟ್ಟು ಹೋಗಿದ್ದಾರೆ. ಅದು ನಿನಗೆ ಸೇರಬೇಕು ಅಂತ ಬರೆದಿದ್ದಾರೆ. ವನಜಂಗೆ ಅಮ್ಮನ ಒಡವೆ ಮೇಲೆ ಸೆಂಟಿಮೆಂಟ್. ನಮ್ಮ ಮಗಳು ನೀನೇ ಅಂತ ಗೊತ್ತಾದರೆ ಆ ಒಡವೆ ನಿಂಗೆ ಕೊಡ್ತಾರೆ. ಎಷ್ಟಾದರೂ ನಿಮ್ಮ ಅಜ್ಜಿ ಒಡವೆ, ಬೇಕಾದ್ರೆ ನೀನೇ ಇಟ್ಕೋ, ಇಲ್ಲದೆ ನಿಮ್ಮಮ್ಮಂಗೆ ಕೊಡು. ಈಗ ನಿನಗೆ ನಿಮ್ಮ ತಾಯಿ ಸಿಕ್ಕಿದ್ದಾರೆ, ಅದ್ರ ಜೊತೆ ಅವ್ರ ತಾಯಿ ಒಡವೆನೂ ನಿಂಗೆ ಸಿಗತ್ತೆ. ಅಯ್ಯೋ, ಇದೆಲ್ಲ ಯೂಸ್ಲೆಸ್ ವಿಷಯಮ್ಮ. ಅಯ್ಯೋ, ನಾನು ಈ ಮಾತಿನಲ್ಲಿ ಹೋಳಿಗೆ ಅಂದ್ಬಿಟ್ಬಿಟ್ಟೆ. ಅಮೃತ, ಪೂರ್ಣಿ, ತವ್ರ ಮನೆಗೆ ಹೋಗಿದ್ಯಲ್ಲ, ಹೇಗನ್ನಿಸ್ತು? ತವ್ರ ಮನೆನಾ? ಆ ಪದ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ನನಗೂ ತವ್ರ ಮನೆ ಇದೆ ಅನ್ನೋದು ವಿಧಿ ಸಿಕ್ದಾಗಿದೆ. ಅದು ಅಲ್ಲದೆ ಅಲ್ಲಿ ಹೋಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದಿದ್ದಂತೂ ಸ್ವರ್ಗನೇ ಭೂಮಿಗೆ ಇಳಿದಿದೆಯೇನೋ ಅಂತ ಅನಿಸ್ತಿದೆ. ಇದೆಲ್ಲ ಕನ್ಸ ನಿಜ ನಾ ಒಂದು ಗೊತ್ತಾಗ್ತಿಲ್ಲ. ಕನಸು ನನ್ಸಾಗ್ತಾ ಇದೆ ಪೂರ್ಣಿ. ನಾ ಒಂದ್ಸಲ ಹೇಳಿದ್ದೆ, ನೆನಪಿದ್ಯಾ? ದೇವ್ರು ನಮ್ಮ ಜೊತೆ ಇರುವಾಗ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ ಅಂತ. ಇಷ್ಟೇ ಅಲ್ಲ, ನಿನ್ನ ಎಲ್ಲ ಕನಸುಗಳು ಈಡೇರುತ್ತೆ. ಅಪ್ಪ ಅಮ್ಮ ಇಲ್ಲ ಅಂತ ಕೊರಗ್ತಾ ಇದ್ದೆ, ಈಗ ನೋಡು ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಇನ್ನು ನಿನ್ನ ಅಮ್ಮ ಅಂತ ಕರೆಯೋದಕ್ಕೆ ಪುಟ್ಟ ಕಂದ ಇಲ್ಲ ಅಂತ ನಿನಗೆ ಬೇಜಾರಿದೆ. ಆದಷ್ಟು ಬೇಗ ಆ ಪುಟ್ಟ ಕಂದನೂ ನಿನ್ನ ಮಡ್ಲಲ್ಲಿ ಬಂದು ನಿನ್ನ ಕನಸೆಲ್ಲ ನಿಜ ಮಾಡಲಿ. ಹಾಗೇನಾದರೂ ಆಗ್ಬಿಟ್ರೆ ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ. ಆಗುತ್ತೆ ಬಿಡು ಪೂರ್ಣಿ, ಅದಕ್ಕೆ ಹೇಳ್ದಾಗೆ ದೇವರ ಆಶೀರ್ವಾದ ನಿನ್ನ ಮೇಲಿದೆ. ಪೂರ್ಣಿ, ಅಪ್ಪ ಅಮ್ಮನ ಮೀಟ್ ಮಾಡಕ್ ಹೋಗಿದ್ಯಲ್ಲ, ಏನೆಲ್ಲ ನಡೀತು? ಏನೆಲ್ಲ ಮಾತಾಡಿದ್ರು? ಅಮ್ಮನ ಜೊತೆ ತುಂಬಾ ಮಾತಾಡಿದೆ. ಆಮೇಲೆ ಅಲ್ಲಿ ಯಾರೋ ಒಬ್ರು ಲಾಯರ್ ಬಂದಿದ್ರು. ಅವ್ರ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.